ಪ್ರೆಗ್ನೆನ್ಸಿ ಅಥವಾ ಗರ್ಭಿಣಿ ಆಗಿದ್ದಾಗ ಬರುವ ಸಕ್ಕರೆ ಕಾಯಿಲೆನ ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರಿತೀವಿ. ಅದು ಹೇಗೆ ಬೇರೆ ಸಕ್ಕರೆ ಕಾಯಿಲೆಗೆ ಡಿಫ್ರೆಂಟ್ ಅಂದ್ರೆ ಬೇರೆ ಸಕ್ಕರೆ ಕಾಯಿಲೆ ತರ ಅಲ್ಲ ಅಂದ್ರೆ ಅದರಲ್ಲೇ ನಾವು ನಾರ್ಮಲ್ ಸಕ್ಕರೆ ಕಾಯಿಲೆ ಇರೋರ್ಗಿಂತಲೂ ಸ್ಟ್ರಿಕ್ಟ್ ಆಗಿ ನಾವು ಶುಗರ್ ಕಂಟ್ರೋಲ್ನ ಮಾಡಬೇಕಾಗತ್ತೆ ಅಂಡ್ ಮತ್ತೆ ಇನ್ಸುಲಿನ್ ಕೊಡಬೇಕಾಗತ್ತೆ. ಎರಡಂದ್ರೆ ಮೆಟ್ಫಾರ್ಮಿನ್ ಅಂತ ಒಂದು ಮಾತ್ರೆ ಇದೆ, ಅದೊಂದು ಕೊಡ್ಬೋದು. ಅದು ಬಿಟ್ಟರೆ ಇನ್ಸುಲಿನ್ನೇ ಬೆಸ್ಟ್ ಟ್ರೀಟ್ಮೆಂಟ್. ಗರ್ಭಿಣಿ ಆಗಿದ್ದಾಗ ಸಕ್ಕರೆ ಕಾಯಿಲೆ ಬರುವಂತಹ ರೋಗಿಗಳಿಗೆ ಯೂಶಲಿ ನಾವು ಇನ್ಸುಲಿನ್ ಕೊಡಬೇಕಾಗತ್ತೆ. ಆಮೇಲೆ ಪದೇ ಪದೇ ನಾವು ಶುಗರ್ನ ಟೆಸ್ಟ್ ಮಾಡಿ ಸ್ಟ್ರಿಕ್ಟ್ ಆಗಿ ಶುಗರ್ನ ಕಂಟ್ರೋಲ್ ಮಾಡಬೇಕು. ಸೊ ಶುಗರ್ ಸ್ಟ್ರಿಕ್ಟ್ ಆಗಿ ಇದ್ರೆ ಯೂಶಲಿ ತಾಯಿಗೆ ಅಥವಾ ಮಗುವಿಗೆ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ಪ್ರೆಗ್ನೆನ್ಸಿ ಇದ್ದಾಗ ಅಕಸ್ಮಾತ್ ಕಂಟ್ರೋಲ್ ಇರಲಿಲ್ಲ ಅಂದ್ರೆ, ಗರ್ಭಿಣಿ ಆಗಿದ್ದಾಗ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇರಲಿಲ್ಲ ಅಂದ್ರೆ ಮಾತ್ರ ತಾಯಿಗೆ ಮತ್ತು ಮಗುವಿಗೆ ಇಬ್ಬರಿಗೂ ತೊಂದರೆ ಆಗುವಂತಹ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಗರ್ಭಿಣಿ ಆಗಿದ್ದಾಗ ಯೂಶಲಿ ಎಲ್ಲರಿಗೂ ಶುಗರ್ ಪರೀಕ್ಷೆ ಮಾಡ್ತಾರೆ. ಬಂದಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು ಬೇರೆಯವ್ರಿಗಿಂತ, ಅಂದ್ರೆ ಬೇರೆ ಸಕ್ಕರೆ ಕಾಯಿಲೆ ರೋಗಿಗಿಂತಲೂ ಇನ್ಸುಲಿನ್ ತಗೋಬೇಕಾಗುತ್ತೆ. ಪದೇ ಪದೇ ಶುಗರ್ನ ಟೆಸ್ಟ್ ಮಾಡಿ ಶುಗರ್ನ ಕಂಟ್ರೋಲ್ ಮಾಡಬೇಕಾಗತ್ತೆ.